ಇವಾಗ ದರ್ಶನ್ ಆ ಮಾತನ್ನ ಹೇಳಿದ್ದು ನನಗೆ ಅವರಿಬ್ಬರು ನಿಂತ್ಕೊಂಡು ಒಂದು ಸಾರಥಿಗಳಾಗಿ ನಾವು ಬರ್ತೀವಿ ಅನ್ನೋ ಒಂದು ವಿಚಾರದ ಬಗ್ಗೆ ಅವ್ರು ಹೇಳಿದ್ದಾರೆ. ಜೋಡೆತ್ತುಗಳು ಅನ್ನೋ ಮಾತನ್ನ ಅದನ್ನು ಇವ್ರು ಯಾಕೆ ಇಷ್ಟು ಪರ್ಸ್ನಲ್ ಆಗಿ ತಗೊಂಡು ಪದೇ ಪದೇ ಅದೇ ಮಾತನ್ನ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಜವಾಗ್ಲೂ ಈ ವೈ ಇಸ್ ಈ ಟೇಕಿಂಗ್ ದಿಸ್ ಸೋ ಪರ್ಸ್ನಲಿ ಅನ್ನೋ ಮಾತನ್ನ ದಯವಿಟ್ಟು ನೀವಾದರೂ ಕೇಳಿದ್ರೆ ನಮಗೂ ಕುತೂಹಲ ಇದೆ, ಏನಿದೆ ಇದರ ಹಿಂದೆ ಅಂತ ತಿಳ್ಕೊಳ್ಳೋದು. ಇದು ನನಗೆ ಗೊತ್ತಿಲ್ಲ, ನೀವೇ ಕೇಳಬೇಕು ಅವ್ರು. ಅದರ ಪ್ಲಾನ್ ಇನ್ನು ನಡೀತಾ ಇದೆ. ನಾನು ಒಂದಷ್ಟು ದಿನದಲ್ಲಿ ನಾನೇ ಸಾಮಾಜಿಕ ಜಾಲದಲ್ಲಿ ಯಾರೇನು ಮಾತಾಡಿದೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು, ಸೀರಿಯಸ್ ಆಗಿ ತಗೊಳ್ಳೋಕ್ಕೆ ಹೋಗಬಾರ್ದು. ಅವರೇ ಆಗಲಿ ನಾನೇ ಆಗಲಿ ಅದನ್ನು ಸೀರಿಯಸ್ ಅಂತ ತಗೊಳ್ಳೋಕ್ಕೆ ಯು ಶುಡ್ ನಾಟ್ ಡೂ ಇಟ್. ಬಂದೇ ಬರ್ತಾರೆ. ಬಂದಾಗ ಅವಾಗ ಎಲ್ಲರೂ ಬಾಯಿ ಮುಚ್ಕೋಬೇಕಲ್ವಾ. ಹೌದೌದು, ಈ ವಿಷಯ ನಿಜ. ಅದು ನನ್ನ ಒಂದು 1.5 ಮಂತ್ಸಿಂದ ನಮ್ಮ ಮನೆ ಸುತ್ತಾನೆ ಇಬ್ಬರು ಪೊಲೀಸ್ ಇಂಟೆಲಿಜೆನ್ಸ್ ಆಫೀಸರ್ಸ್ 24/7 ಇದ್ದಾರೆ ನಮ್ಮ ಮನೆ ಸುತ್ತ. ನಾನೇ ಮಾತಾಡ್ಸಿದ್ದೀನಿ ಇಬ್ಬರನ್ನ ಕರೆದು, ಏನು ಕೆಲಸ ನಿಮ್ಗೆ ಇಲ್ಲಿ ಅಂತ ಕೇಳಿದ್ದೀನಿ. ಫೋನ್ಗಳು ಟ್ಯಾಪ್ ಆಗ್ತಾ ಇದೆ, ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಹೋದ ಕಡೆ ಎಲ್ಲ. ಇದಕ್ಕೆ ಏನು ಆನ್ಸರ್ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಬ್ಬರು ಯಾರಾದರೂ ಕ್ರಿಮಿನಲ್ಲು, ಅಂಡರ್ ವರ್ಲ್ಡ್ ಟೆರರಿಸ್ಟ್ ಇದ್ದರೆ ಈ ಥರ ಹಕ್ಕಿದೆ, ಒಂದು ಅಧಿಕಾರ ಇದೆ ಗೌರ್ಮೆಂಟ್ಗೆ, ಯಾವುದೇ ಇರಲಿ. ಬಟ್ ಪ್ರೈವೇಟ್ ಇಂಡಿವಿಜುವಲ್ಗೆ ಅಥವಾ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕಾದ್ರೆ ಇಂಥದ್ದೆಲ್ಲ ಇಲ್ಲೀಗಲ್ಲು. ಸೊ ಹಾಗಾಗಿ ಐ ಹ್ಯಾವ್ ಟು ಕಂಪ್ಲೇಂಟ್. ಇದು ನಮ್ಮ ಕೈಲಿಲ್ಲ ನೋಡಿ. ನಾವು ಕಂಪ್ಲೇಂಟ್ ಮಾಡೋದು ನಮ್ಮ ಕರ್ತವ್ಯ. ಅವ್ರು ಏನು ಆ್ಯಕ್ಷನ್ ತಗೋತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅದರ ಬಗ್ಗೆ ಎಲ್ಲ. ನನಗೇನು ಮಾಹಿತಿ ಇಲ್ಲ. ಇವ್ರು ಏನು ನನ್ನ ಈ ವಿಷಯಕ್ಕೆ ಬಂದಾಗ ಏನೇನು ನಡೀತಾ ಇದೆ ಅನ್ನೋ ವಿಷಯನ ನಾನು ಹೇಳಿದ್ದೀನಿ. ಯಾರು ಮಾಡಿಸ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಟೋಟಲಿ 4 ಸೆಟ್ ಹಾಕ್ಬೋದು. ಸೊ ಒಂದು ಸೆಟ್ ಫಸ್ಟ್ ಡೇ ಹಾಕ್ತಿದ್ವಿ, ಕೆಲವರು ಎಲ್ಲ ಸೇರಿ ಒಟ್ಟಿಗೆ ಹಾಕ್ತಾರೆ. ಒಂದು ಸೆಟ್ ಆಗಲೇ ಹಾಕಿದ್ವಲ್ಲ, ಇನ್ನೊಂದು 3 ಸೆಟ್ ಇವಾಗ ಹಾಕಿದ್ವಿ. ಇಲ್ಲ ಅದೆಲ್ಲ ಸುಳ್ಳು ಮಾಹಿತಿ. ನಾನು ಯಾರನ್ನೂ ಆ ಥರ ಕೇಳಲೂ ಇಲ್ಲ, ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡೂ ಇಲ್ಲ. ಅಲ್ಲ, ಆ ಥರ ಎಲ್ಲ ಏನು ನಾವು ಅಷ್ಟು ಡೀಪಾಗಿ ನೋಡಿಲ್ಲ. ಇದು ಲಾಸ್ಟ್ ಡೇ ಅಲ್ವಾ ಇದು. ಸೊ ಇವತ್ತೇ ಲಾಸ್ಟ್ ಡೇ. ಇನ್ನೊಂದು ಆರೋಪ ಮಾಡಿದ್ರು, ದರ್ಶನ್ ಅವರು ಮಂಡ್ಯ ಮಹಿಳೆಯರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ. ಆ ಪದಗಳನ್ನ ನಾನು ಕಿವಿಯಿಂದ ಕೇಳಕ್ಕಾಗಲ್ಲ, ಬಾಯಿಂದ ಹೇಳಕ್ಕಾಗಲ್ಲ ಅನ್ನೋ ಒಂದು ಇದು ಹೇಳಿದ್ರು. ಮಹಿಳೆಯರ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿರೋದು ನನಗೆ ಸಂತೋಷ. ಇದೇ ಮಾತನ್ನ ಅವರು ಮೊದಲೇ ಅವರು ಅಣ್ಣ ಒಂದು ಮಾತು ಹೇಳಿದಾಗಲೂ ಹೇಳಿದರೆ ಇನ್ನಷ್ಟು ಸಂತೋಷ ಆಗ್ತಿತ್ತು. ಇದ್ರ ಬಗ್ಗೆ ಜಾಸ್ತಿ ನಾನು ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ಇವಾಗ ಮಂಡ್ಯದಲ್ಲಿ ಮೊನ್ನೆ ನಮ್ಮ ಸಮಾವೇಶ ನಡೆದಿದ್ದ ದಿನ ಪವರ್ ಕಟ್ ಆಗಿತ್ತು ಎಲ್ಲ ಕಡೆ ಅನ್ನೋದಕ್ಕೆ ಸಾಕ್ಷಿ ನೀವೆಲ್ಲ. ನಿಮ್ಮ ಮುಂದೆ ಜನ ಬಂದು ಒಬ್ಬೊಬ್ಬರಾಗಿ ಕೂಗ್ಕೋತಾ ಇದ್ರು, ಮಂಡ್ಯದಲ್ಲಿ ಎಲ್ಲ ಕಡೆಯೂ ಪವರ್ ಕಟ್ ಮಾಡಿದ್ದಾರೆ, ಕೇಬಲ್ ಕನೆಕ್ಷನ್ಸ್ ಇಲ್ಲ, ಯಾರು ಈ ಪ್ರೋಗ್ರಾಮ್ನ ನೋಡದೆ ಇರೋಂಗೆ ಮಾಡಿದ್ದಾರೆ ಅನ್ನೋ ಒಂದು 100% ಆಗಿತ್ತು. ಯಾರು ಇದನ್ನು ಡಿನೈ ಮಾಡೋಕ್ಕಾಗೋದೇ ಇಲ್ಲ. ಪ್ಲಸ್ ನಿನ್ನೆ ನಡೆದಿದ್ದ ಸಮಾವೇಶಕ್ಕೆ ಖುದ್ದಾಗಿ ಅಧಿಕಾರಿಗಳು ಲೆಟರ್ ಬರೀತಾರೆ, ಈ ಥರ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಆಗೋಂಗೆ ನೋಡ್ಕೊಳ್ಳಿ ಅನ್ನೋದನ್ನು ಅಫಿಷಿಯಲ್ ಆಗಿ ಕಳಿಸ್ತಾರೆ. ಸೊ ಇದೆಲ್ಲ ಕೋಡ್ ಆಫ್ ಕಂಡಕ್ಟ್ಗೆ ವಿರುದ್ಧವಾಗಿದೆ. ಸೊ ಈ ವಿಷಯನೂ ನಾನು EC ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೆ.